ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಎಸ್ ಟಿಯನ್ನು ಹೇಗೆ ಎಂಟ್ರಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಜಿ ಎಸ್ ಟಿಲಿ 4 ಟೈಪ್ಸ್ ಇರುತ್ತೆ. ಒಂದು ಸಿ ಜಿ ಎಸ್ ಟಿ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಎಸ್ ಜಿ ಎಸ್ ಟಿ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಐ ಜಿ ಎಸ್ ಟಿ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಯು ಟಿ ಜಿ ಎಸ್ ಟಿ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಈ ಎಲ್ಲ ಟ್ಯಾಕ್ಸ್ಗಳನ್ನು ನಮ್ಮ ಒಂದು ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕಂಪನಿಯನ್ನು ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಮೇಲಿಂಗ್ ಡೀಟೇಲ್ಸ್ ಬೇಕಾಗುತ್ತೆ, ಯಾರ ಹೆಸರಿಗೆ ಮೇಲ್ ಬರಬೇಕು ಅಂತ. ಇಲ್ಲಿ ಕಂಪನಿ ಇರುವಂಥ ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ. ಸ್ಟೇಟನ್ನು ವೆರಿ ಇಂಪಾರ್ಟೆಂಟ್, ಇಲ್ಲಿ ನಾವು ಸ್ಟೇಟನ್ನು ಕರೆಕ್ಟಾಗಿ ಹಾಕಿರಬೇಕು. ಈ ರೀತಿಯಾಗಿ ಇಲ್ಲಿರುವಂಥ ಫೋನ್ ನಂಬರ್ ಇರ್ಬೋದು, ಫ್ಯಾಕ್ಸ್ ನಂಬರ್, ವೆಬ್ಸೈಟ್ಗಳನ್ನು ಎಂಟ್ರಿ ಮಾಡಿ ಫೈನಾನ್ಷಿಯಲ್ ಇಯರನ್ನು ಚೆಕ್ ಮಾಡಿಕೊಂಡು ನೀವು ಇದನ್ನು ಸೇವ್ ಮಾಡ್ಕೊಳ್ಳಿ. ಸೇವ್ ಆದ ತಕ್ಷಣ ನೀವು ಗೆಟ್ವೇ ಆಫ್ ಟ್ಯಾಲಿಗೆ ಬರ್ತೀರಿ. ಗೆಟ್ವೇ ಆಫ್ ಟ್ಯಾಲಿಯಲ್ಲಿ F11 ಅಂತ ಇದೆ, ಕಂಪನಿ ಫ್ಯೂಚರ್ಸ್ ಅಂತ. ಈ ಕಂಪನಿ ಫ್ಯೂಚರ್ಸನ್ನು ನೀವು ತೊಗೋಬೇಕಾಗುತ್ತೆ. ಇದರಲ್ಲಿ ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸ್ ಸೆಕ್ಷನ್, ಯಾಕಂದರೆ ಜಿ ಎಸ್ ಟಿ ಅನ್ನೋದೊಂದು ಟ್ಯಾಕ್ಸ್ ಆದ್ದರಿಂದ ಸ್ಟ್ಯಾಟ್ಯೂಟರಿ ಟ್ಯಾಕ್ಸ್ ಸೆಕ್ಷನಲ್ಲಿ ಇದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲನೇದಾಗಿ ಜಿ ಎಸ್ ಟಿ ಇದನ್ನು ಎಸ್ ಮಾಡ್ಕೊಳ್ಳಿ. ಸೆಟ್ ಆಲ್ಟರ್ ಜಿ ಎಸ್ ಟಿ ರೇಟನ್ನು ಎಸ್ ಮಾಡ್ಕೊಳ್ಳಿ. ಸೊ ಸ್ಟೇಟನ್ನು ಕನ್ಫರ್ಮೇಷನ್ ಮಾಡಿಕೊಂಡು ರೆಗ್ಯುಲರ್ ಅಂತ ತೊಗೊಳ್ಳಿ. ಯೂನಿಯನ್ ಟೆರಿಟರಿ ಇದಲ್ವ, ನಮ್ಮ ಕರ್ನಾಟಕದಲ್ಲಿ ಯೂನಿಯನ್ ಟೆರಿಟರಿ ಇಲ್ಲ, ಆದ್ದರಿಂದ ನಾವು ಇದನ್ನು ನೋ ತೊಗೋಬೇಕು. ನೆಕ್ಸ್ಟ್ ಜಿ ಎಸ್ ಟಿ ನಂಬರ್ ಇದೆ, ಜಿ ಎಸ್ ಟಿ ನಂಬರನ್ನು ಹಾಕ್ಕೊಳ್ಳಿ. 10 ಆಲ್ಫಾಬೆಟಿಕ್ ನಂಬರನ್ನು ಒಳಗೊಂಡಿರುತ್ತೆ ನೋಡಿ. ಮೊದಲಿಂದ 10 ನಂಬರು ನಮ್ಮ ಮೊದಲು 2 ಕಂಟ್ರಿ ಕೋಡನ್ನು ಪ್ರದರ್ಶಿಸಿದರೆ, ಇನ್ನೆರಡು AWOPV, ಮಧ್ಯದಲ್ಲಿ 10 ನಂಬರು ಪಾನ್ ಕಾರ್ಡನ್ನು ಪ್ರತಿನಿಧಿಸುತ್ತೆ. ಲಾಸ್ಟ್ 2 ನಂಬರು ನಮ್ಮ ಜಿ ಎಸ್ ಟಿ ಚೆಕ್ ಲಿಸ್ಟ್ ನಂಬರ್ ಆಗಿರುತ್ತೆ. ಸೊ ಇದಿಷ್ಟು ನಂಬರನ್ನು ನೀವು ಎಂಟ್ರಿ ಮಾಡಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಮಂತ್ಲಿನ ಕ್ವಾರ್ಟರ್ಲಿ ರಿಪೋರ್ಟ್ ಮಾಡ್ತೀವಿ. ಜಿ ಎಸ್ ಟಿನ ಕ್ವಾರ್ಟರ್ಲಿ ತೊಗೊಳ್ಳಿ. ಸೊ ಕ್ವಾರ್ಟರ್ಲಿ ಬೇಕಾ ತೊಗೊ, ಮಂತ್ಲಿ ಪೇ ಮಾಡೋರು ಮಂತ್ಲಿ ತೊಗೋಬೋದು. ಈ ವೇ ಬಿಲ್, ಎಲೆಕ್ಟ್ರಾನಿಕ್ ವೇ ಬಿಲ್ ಅಪ್ಲಿಕೇಬಲ್ ಆಗಬೇಕು ಅಂತ. ಸೊ ಇನ್ವಾಯ್ಸ್ ಬಿಲ್ ಇದು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ನಿಮಗೆ ಎಷ್ಟು ಲಿಮಿಟಿಗೆ ನೀವು ಟ್ಯಾಕ್ಸನ್ನು ಪೇ ಮಾಡ್ತೀರಾ, 50,000ನಾ, 1,00,000ನಾ, ಎಷ್ಟು ಅಂತ ತೊಗೊಂಡು, ಇಲ್ಲಿ ನಾನು ಮಿನಿಮಮ್ 50,000 ಇದೆ, 50,000ಕ್ಕೆ ತೊಗೊತೀನಿ. ನೆಕ್ಸ್ಟು ನೀವು ಇಲ್ಲಿ ಸೆಟ್ ಆಲ್ಟರ್ ಜಿ ಎಸ್ ಟಿ ರೇಟ್ ಡೀಟೇಲ್ಸ್ ಇದೆಯಲ್ಲ, ಇದನ್ನು ಎಸ್ ಮಾಡ್ಕೋಬೇಕಾಗುತ್ತೆ. ಎಸ್ ಮಾಡ್ಕೊಂಡಾಗ ಇಲ್ಲಿ ನಮಗೆ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಮತ್ತು ಸೆಸ್ ಮಾತ್ರ ಸಿಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು F12 ಕಾನ್ಫಿಗ್ರೇಷನ್ ಬಟನನ್ನು ಯೂಸ್ ಮಾಡಬೇಕಾಗುತ್ತೆ. ಯೂಸ್ ಮಾಡಿಕೊಂಡು ಲಾಸ್ಟಲ್ಲಿ ಏನಿದೆ ಅಂದರೆ ಶೋ ಆಲ್ ಜಿ ಎಸ್ ಟಿ ಟ್ಯಾಕ್ಸ್ ಟೈಪ್ಸ್ ಅಂತ ಇದೆ, ಇದನ್ನ ಎಸ್ ಮಾಡ್ಕೊಳ್ಳಿ. ಎಸ್ ಮಾಡಿಕೊಂಡು ಅಲ್ಲಿ ಏನನ್ನು ಎಂಟ್ರಿ ಮಾಡಬೇಡಿ, ಸೇವ್ ಮಾಡಿ. ಈಗ ನಮಗೆ ಜಿ ಎಸ್ ಟಿ ಆ್ಯಕ್ಟಿವೇಟಿಗೆ ಬಂದಿದೆ. ಈಗ ನಮಗೆ ಜಿ ಎಸ್ ಟಿ ಆ್ಯಕ್ಟಿವೇಟ್ ಆಯಿತು. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ವೋಚರ್ಸ್ಗೆ ಹೋಗಬೇಕು. ಸೊ ವೋಚರ್ಸಲ್ಲಿ ನಾನು ಈ ವೋಚರ್ಸನ್ನು ಓದಿ ಹೇಳಿ ಮಾಡ್ತಾಯಿದ್ದೀನಿ. ಮಿಸ್ಟರ್ ತೇಜಸ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 ಲ್ಯಾಕ್ ಅಂತ ಇದೆ. ಮಿಸ್ಟರ್ ತೇಜಸ್ ಅನ್ನೋನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 5 ಲ್ಯಾಕನ್ನು ಹಾಕಿದ್ದಾನೆ ಅಂತ. ಸೊ ಅವನು ಕ್ಯಾಶ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಅದರಿಂದ ಕ್ಯಾಶನ್ನು ನಾನು ಅಕೌಂಟಲ್ಲಿ ತೊಗೊತಾ ಇದ್ದೀನಿ. ಮಿಸ್ಟರ್ ತೇಜಸ್. ಸೊ ಲೆಡ್ಜರ್ ಎಂಟ್ರಿ ಬೇಕಾದರೂ ಕೂಡ ಆರ್ಟ್ ಸಿಯನ್ನು ನೀವು ಪ್ರೆಸ್ ಮಾಡ್ಕೋಬೇಕು. ಸೊ ಅವರ ಅಡ್ರೆಸ್ಸು ಡೀಟೇಲ್ಸನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ, ಇದು ನಮಗೆ ತೇಜಸ್ಸಿನ ಪಾನ್ ಕಾರ್ಡ್ ನಂಬರ್ ಇದ್ದರೆ ಪಾನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಸೊ ಅವ್ರು ಕನ್ಸ್ಯೂಮರ, ರೆಗ್ಯುಲರ ಅಂತ ಹಾಕಬೇಕು. ಅವ್ರು ರೆಗ್ಯುಲರ್ ಇರ್ತಾರೆ. ಸೊ ಜಿ ಎಸ್ ಟಿ ನಂಬರ್ ಇದ್ದರೆ ಜಿ ಎಸ್ ಟಿ ನಂಬರನ್ನು ಎಂಟ್ರಿ ಮಾಡಬೇಕು. ಸೆಟ್ ಆಲ್ಟರ್ ಜಿ ಎಸ್ ಟಿ ರೇಟ್, ಯಾಕಂದರೆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಜಿ ಎಸ್ ಟಿ ಅಪ್ಲೈ ಆಗೋದಿಲ್ಲ, ಗೂಡ್ಸ್ ಮೇಲೆ ಆಗೋದ್ರಿಂದ ಅದನ್ನು ತೊಗೊಳ್ಳಿ. ನೆಕ್ಸ್ಟು ಇಲ್ಲಿ ಅವರ ಒಂದು ಅಮೌಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ರೆಂಟ್ ಪೇಯ್ಡ್ ಅಂತ ಇದೆ. ಸೊ ಇದು ನಾವು ಪೇಯ್ಡ್ ಮಾಡೋದ್ರಿಂದ ಪೇಮೆಂಟ್ ವೋಚರ್ಗೆ. ಸೊ ನಾನಿಲ್ಲಿ ಕ್ಯಾಶ್ ಮೂಲಕ ರೆಂಟನ್ನು ಪೇಯ್ಡ್ ಮಾಡ್ತಾ ಇದ್ದೀನಿ, ಅದರಿಂದ ಕ್ಯಾಶ್ ತೊಗೊಂಡಿದ್ದೀನಿ. ರೆಂಟ್ ಪೇಯ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಅಮೌಂಟು ಅಂದರೆ 25,000. ಪರ್ಚೇಸ್ ಆ್ಯಸ್ ಫಾಲೋಸ್, ರವಿ ಆ್ಯಂಡ್ ಸನ್ಸ್ ಕರ್ನಾಟಕ. ಪರ್ಚೇಸ್ ಆ್ಯಸ್ ಫಾಲೋಸ್ ಅಂದರೆ ಪರ್ಚೇಸ್ ಮಾಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾವ ವೋಚರ್ಗೆ ಎಂಟ್ರಿ ಹಾಕ್ತೀವಿ, ಖರೀದಿ ಪುಸ್ತಕ ಅಂತ ಇರೋದು ಪರ್ಚೇಸ್ ವೋಚರು. ಸೊ ಇಲ್ಲಿ ಇನ್ವಾಯ್ಸ್ ಬಿಲ್ ಇದ್ದರೆ ಇನ್ವಾಯ್ಸ್ ಬಿಲ್ಲನ್ನು ಹಾಕಿ, ನಾನೊಂದು ಇನ್ವಾಯ್ಸ್ ಬಿಲ್ಲನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಅಂದರೆ TP ಬಾರ್
GST/2024-25 ಈ ರೀತಿ ಒಂದು GST ನಂಬರನ್ನು ಎಂಟ್ರಿ ಮಾಡಿಕೊಳ್ಳಿ. ಇದು ಸಪ್ಲೈಯರ್ ಇನ್ವಾಯ್ಸ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡು ಇಲ್ಲಿ ಪಾರ್ಟಿ ನೇಮ್ ಏನಿದ್ದಾರೆ ಅಂದರೆ ರವಿ ಆ್ಯಂಡ್ ಸನ್ಸ್. ಇವ್ರು ಬಂದು ಪರ್ಚೇಸಲ್ಲಿ ಪಾರ್ಟಿ ಆಗಿರೋದ್ರಿಂದ ಸೆಂಡ್ರಿ ಕ್ರೆಡಿಟರ್ ಆಗುತ್ತೆ. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ತೊಗೊಳ್ಳಿ. ನೆಕ್ಸ್ಟು ಇಲ್ಲಿ ಅವರ ಅಡ್ರೆಸ್ಸು, ಪಾನ್ ಕಾರ್ಡ್ ನಂಬರ್, GST ನಂಬರ್ ಏನಾದ್ರು ಇದ್ದರೆ ಇದನ್ನ ಎಂಟ್ರಿ ಮಾಡಿಕೊಳ್ಳ್ರಿ. ನೆಕ್ಸ್ಟು ಇಲ್ಲಿ ಪರ್ಚೇಸ್ ವೋಚರಲ್ಲಿ ಏನನ್ನು ಎಂಟ್ರಿ ಮಾಡಲಾಗುತ್ತೆ ಅಂದರೆ ಪರ್ಚೇಸ್ ಆಗುತ್ತೆ. ಪರ್ಚೇಸ್ ಅಕೌಂಟ್. ಇಲ್ಲಿ ಪಾರ್ಟಿ ಸ್ಟೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಪರ್ಚೇಸಿಗೆ ಅಪ್ಲಿಕೇಬಲ್ ಕೊಡಿ. ಇಲ್ಲಿಯೂ ಕೂಡ ಸೆಟ್ ಆಲ್ಟರ್ GST ರೇಟ್ ಡೀಟೇಲ್ಸ್ಗೆ ಎಸ್ ಕೊಡಬೇಕು. ಸೊ ನೆಕ್ಸ್ಟು ಇಲ್ಲಿ ಬಂದು ನೀವು ಟ್ಯಾಕ್ಸೇಬಲನ್ನು ತೊಗೋಬೇಕಾಗುತ್ತೆ. ಸೊ ಅವರ ಟ್ಯಾಕ್ಸ್ ರೇಟ್ ಬಂದು 12% ಅಂತ ಕೊಟ್ಟಿದ್ದಾರೆ. ಸೊ ನಾ 12%ಅನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ವಿಸ್ ಅಲ್ಲ, ಗೂಡ್ಸ್ ಮೇಲೆ ನಾವು ಅಪ್ಲೈ ಮಾಡ್ತಾಯಿದ್ವಿ. ಸೊ ಈಗ ಐಟಮನ್ನು ಅಪ್ಲೈ ಮಾಡಬೇಕು. ಇಲ್ಲಿ ನಾನು ಸ್ಯಾಮ್ಸಂಗ್ ಅಂತ ತೊಗೊತೀವಿ. ಆಲ್ಟ್ ಸಿ ಹೊಡೆದು ಮೊಬೈಲ್ಸ್ ಅಂತ ಕೊಡ್ತೀವಿ. ನೆನ್ಪಿಡಿ, ಇಲ್ಲಿ ಕೂಡ ನೀವು ಎಸ್ ಮಾಡ್ಕೋಬೇಕು. ಸೊ ಎಸ್ ಮಾಡಿಕೊಂಡು ಇಲ್ಲಿ ಯಾವುದೇ ಟ್ಯಾಕ್ಸನ್ನು ಅಪ್ಲೈ ಮಾಡೋ ಹಾಗಿಲ್ಲ ಗ್ರೂಪ್ಸಲ್ಲಿ. ಸೊ ಡೈರೆಕ್ಟ್ ಎಸ್ ಮಾಡಿಕೊಂಡು ನೀವು ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಬಲು, ಇಲ್ಲಿ GST, ಇಲ್ಲಿ ಟ್ಯಾಕ್ಸೇಬಲು ಎಷ್ಟು ಪರ್ಸೆಂಟು 12%. ಸೊ ಸೇವ್ ಮಾಡ್ಕೊಳ್ಳಿ. ಸೊ ಕ್ವಾಂಟಿಟಿ ಬಂದು 10 ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರೇಟ್ ಬಂದು 7200. ನೆಕ್ಸ್ಟ್ ಯಾವ ಐಟಮ್ ಇದೆ ಅಂದರೆ ರೆಡ್ಮಿ ಮೊಬೈಲ್ಸ್ 15 ನಂಬರ್ಸ್ ಈಚ್ 6500 ಇದೆ. ಇಲ್ಲಿ ನಾನು ಏನನ್ನು ತೊಗೋಬೇಕು, ರೆಡ್ಮಿ. ಇಲ್ಲಿ ಮೊಬೈಲ್ಸನ್ನು ತೊಗೊಳ್ಳಿ, ನಂಬರ್ಸು ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಸೊ ಇಲ್ಲಿ ಟ್ಯಾಕ್ಸೇಬಲು. ಸೊ 12% ಎಲ್ಲದಕ್ಕೂ ಕೂಡ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ 12% ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ನಂಬರ್ಸು 15 ನಂಬರ್ಸು. ಸೊ 6500 ರುಪೀಸ್. ನೆಕ್ಸ್ಟ್ ಮೂರನೇದು ಐಟಮ್ ಬಂದು ಓಪೋ ಮೊಬೈಲ್ಸು ನಂಬರ್ಸು. ಇಲ್ಲಿ ನೋಡಿ ಎಸ್ ಹಾಕ್ಕೊಳ್ಳಿ. ಇಲ್ಲಿ ಏನಿಲ್ಲ, ಟ್ಯಾಕ್ಸೇಬಲನ್ನು ತೊಗೊಂಡು 12%ಅನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. 8 ನಂಬರ್ಸು 4300. ನೋಡಿ ಇಲ್ಲಿ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಬರುತ್ತೆ. ಅದಂದರೆ ನೀವು ಇನ್ವಾಯ್ಸ್ ನಂಬರನ್ನು ಎಂಟ್ರಿ ಮಾಡಿರ್ತೀರಲ್ಲ, ಆ ನಂಬರನ್ನು ತೊಗೊಳುತ್ತೆ. ಡೇಟನ್ನು ತೊಗೊಳುತ್ತೆ. ಡೇಟನ್ನು ಹಾಕೋಬೇಕು. ಯಾರಿಲ್ಲಿ ರವಿ ಆ್ಯಂಡ್ ಸನ್ಸು. ಸ್ಟೇಟ್ ಕರೆಕ್ಟ್ ಇದೆಯಾ ಇಲ್ಲ ಚೆಕ್ ಮಾಡಿ, ಇಲ್ಲಾಂದರೆ ಇಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಬಂದು ಅವರ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಪ್ಲೇಸು ನಾನು ಎಲ್ಲಿ ಕಳಿಸ್ತಾ ಇದ್ದೀನಿ ಅಂದರೆ ಹಾಸನಿಂದ. ಪಿನ್ ಕೋಡನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಡಿಸ್ಟೆನ್ಸ್ ಕಿಲೋಮೀಟ್ರ್ ಬಂದು 240 ಕಿಲೋಮೀಟರ್ಸ್ ಇದೆ. ಇಲ್ಲಿ ಟ್ರಾನ್ಸ್ಪೋರ್ಟರ್ ನೇಮ್ ಬಂದು ಟ್ರಾನ್ಸ್ಪೋರ್ಟರ್ ID 4 ಡಿಜಿಟ್ ನಂಬರನ್ನು ಒಳಗೊಂಡಿರುತ್ತೆ. ಇದು ವೆಹಿಕಲ್ ನಂಬರು. ರೆಗ್ಯುಲರು. ಸೊ RR ನಂಬರ್ ಇದ್ದರೆ RR ನಂಬರು. ಡೇಟನ್ನು ಎಂಟ್ರಿ ಮಾಡಿ. ಇಲ್ಲಿ ಎಂಡ್ ಆಫ್ ದ ಲೀಸ್ಟ್ ಬದಲಿಗೆ ಇಲ್ಲಿ ನೀವೇನು ಮಾಡ್ಕೋಬೇಕು ಅಂದರೆ GSTಯನ್ನು ಅಪ್ಲೈ ಮಾಡಬೇಕಲ್ವ. ಈಗ ನಮಗೆ ಮತ್ತು ಮಿಸ್ಟರ್ ತೇಜಸ್ ಕೂಡ ಕರ್ನಾಟಕದವನು, ರವಿ ಆ್ಯಂಡ್ ಸನ್ಸ್ ಕೂಡ ಕರ್ನಾಟಕದವರು. ವಿತಿನ್ ಸ್ಟೇಟ್ ಒಳಗಡೆ ಆದರೆ ನಾವು CGST ಮತ್ತು SGSTಯನ್ನು ಅಪ್ಲೈ ಮಾಡಬೇಕು. CGST ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರ್ ಅಡಿಗಡೆ ಇದನ್ನು ನಾವು ಅಪ್ಲೈ ಮಾಡ್ತೀವಿ, ಎಲ್ಲ ಟ್ಯಾಕ್ಸ್ಗಳು. ಇಲ್ಲಿ ನಾನು GST ವಿಷಯವನ್ನು ಎಂಟ್ರ್ ಮಾಡ್ತಾಯಿದ್ದೀನಿ. ಸೊ CGST ಅಂದರೆ ಸೆಂಟ್ರಲ್ ಟ್ಯಾಕ್ಸ್. ನೆಕ್ಸ್ಟ್ ಇಲ್ಲಿ ನಾನು 12%ಗೆ ಹಾಫ್ ಹಾಕಬೇಕು, ಸೆಂಟ್ರಲ್ಗೆ ಹಾಫ್ ಹಾಕಿದ್ದೀನಿ. ನೆಕ್ಸ್ಟು ನಾರ್ಮಲ್ ರೌಂಡಿಂಗನ್ನು ಕೊಟ್ಟು ನಾನಿಲ್ಲಿ ಸೇವ್ ಮಾಡ್ಕೊತೀನಿ. ಬಂದಿದೆ ಅಲ್ವಾ. ಸೊ ನೆಕ್ಸ್ಟ್ ನೋಡಿ SGST ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಸು. GST ಇಲ್ಲಿ ಸ್ಟೇಟ್ ಟ್ಯಾಕ್ಸ್ ಇದು. ಸೊ ಇಲ್ಲಿ ಬಂದು 6% ಕೊಡಿ.
ನೋಡಿ ಇಲ್ಲಿ ಎರಡನ್ನೂ ತೊಗೊಂಡಿದೆ. ಸೊ ಈಗ ನಾನು ಜಿ ಎಸ್ ಟಿ ವೇ ಬಿಲ್ಲನ್ನು ಕೂಡ ಎಂಟ್ರಿ ಮಾಡಿ ಆಗಿದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಸೇವ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಸೆಕೆಂಡ್ ಒಂದು ನೋಡ್ಕೊಳ್ಳಿ, ಕ್ಯಾಶ್ ಡೆಪಾಸಿಟೆಡ್ ಇಂಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅದಿದೆ. ಕ್ಯಾಶ್ ಟು ಬ್ಯಾಂಕ್ ಹೋಗೋದ್ರಿಂದ ಇಲ್ಲಿ ಕಾಂಟ್ರಾ ಉಚ್ಚರಿಗೆ ಬರುತ್ತೆ. ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕನ್ನು ತೊಗೊಳ್ಳಿ ನೀವು. ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂಡರ್ ರೂಟ್ ಬಂದು ಬ್ಯಾಂಕ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಎಲ್ಲ ಬ್ಯಾಂಕ್ಗಳು ಕೂಡ ಬ್ಯಾಂಕ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಇಲ್ಲಿ ಅಕೌಂಟ್ ಹೋಲ್ಡರ್ಸ್ ನೇಮು ಮತ್ತು ಅವರ ಡೀಟೇಲ್ಸ್ಗಳನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಡ್ರೆಸ್ಗಳನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಏನನ್ನು ಹಾಕಿದ್ದೀರ ಅಂದರೆ ಕ್ಯಾಶನ್ನು ಹಾಕಿದ್ದೀರಾ. ಎಷ್ಟು ಕ್ಯಾಶನ್ನು ಡೆಪಾಸಿಟ್ ಮಾಡಿದ್ದೀರಂದರೆ 35,000. ಸೊ ನಿಮಗೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಫಾಸ್ಟ್ ಹೇಳ್ತಾ ಇರ್ತೀನಿ, ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸೊ ಇದು ಪೇಮೆಂಟ್ ವೋಚರ್ಗೆ ಹೋಗೋದ್ರಿಂದ ನಾನು F5 ಅನ್ನು ತೊಗೊತಾ ಇದ್ದೀನಿ. ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮುಖಾಂತರ ಹೋಗ್ತಾ ಇದೆಯಂತೆ. ಯಾವುದಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಪವರ್ ಬಿಲ್ ಅಂಡರ್ ರೂಟ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇದಕ್ಕೆ ಯಾವುದೇ ಜಿ ಎಸ್ ಟಿ ಅಪ್ಲೈ ಆಗೋದಿಲ್ಲ. ಸೊ ಅದರಿಂದ ಇದಕ್ಕೆಲ್ಲ ಜಿ ಎಸ್ ಟಿನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಸೇಲ್ಸ್ ಆ್ಯಸ್ ಫಾಲೋಸ್ ಗಣೇಶ್ ಆ್ಯಂಡ್ ಕಂಪನಿ ಅಂತ ಇದೆ. ಈಗ ನಾವು ಯಾವ ವೋಚರನ್ನು ತೊಗೋಬೇಕು, ಸೇಲ್ಸನ್ನು ಎಂಟ್ರಿ ಮಾಡಲಿಕ್ಕೆ ಸೇಲ್ಸ್ ವೋಚರನ್ನು ತೊಗೋತೀನಿ. ಇಲ್ಲಿಯೂ ಕೂಡ ರೆಫರೆನ್ಸ್ ನಂಬರ್ ಬೇಕಿದ್ರೆ ನೀವು ಎಂಟ್ರಿ ಮಾಡಿ. TI/GST/ 2024-25 ನೋಡಿ ಈ ಥರ ಜಿ ಎಸ್ ಟಿ. ಸೊ ಇಲ್ಲಿ ಪಾರ್ಟಿ ನೇಮನ್ನು ಗಣೇಶ್ ಆ್ಯಂಡ್ ಕಂಪನಿ, ಸೆಂಡ್ರಿ ಡೇಟಾ. ಸೊ ಈ ರೀತಿಯಾಗಿ ಅವರ ಅಡ್ರೆಸ್, ಅವ್ರ ಪಾನ್ ಕಾರ್ಡ್ ನಂಬರು, ಜಿ ಎಸ್ ಟಿ ನಂಬರ್ ಇದ್ದರೆ ಹಾಕಿ. ಪಾರ್ಟಿಗೆ ಜಿ ಎಸ್ ಟಿನ ಅಪ್ಲೈ ಮಾಡಬೇಡಿ. ಆಮೇಲೆ ನಮಗೆ ಡಿಸ್ಪ್ಯಾಚ್ ಡಾಕ್ಯುಮೆಂಟ್ ನಂಬರ್ 4 ಡಿಜಿಟ್ ನಂಬರನ್ನು ಎಂಟ್ರಿ ಮಾಡಿ. ಡಿಸ್ಪ್ಯಾಚ್ ಥ್ರೂ ಎಲ್ಲಿಂದ ಹೋಗ್ತಾ ಇದೆ ಅಂದರೆ ನಾನಿದು ಉಡುಪಿಯಿಂದ ಕಳಿಸ್ತಾ ಇದ್ದೀನಿ ಅಂತ ತೊಗೊತಾ ಇದ್ದೀನಿ. ಡೆಸ್ಟಿನೇಷನ್ ಎಲ್ಲಿ ಕೊಡ್ತಾ ಇದ್ದೀನಿ ಅಂದರೆ ಹಾಸನಕ್ಕೆ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ RR ನಂಬರ್ ಇದ್ದರೆ ಮತ್ತು ಡೇಟ್ ಹಾಕಿ, ಮತ್ತು ವೆಹಿಕಲ್ ನಂಬರ್ ಇದ್ದರೆ ವೆಹಿಕಲ್ ನಂಬರನ್ನು ಹಾಕಿ. KA 2076-7545 ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಟರ್ಮ್ಸ್ ಆಫು 15 ಡೇಸ್ ಒಳಗೆ ನಾನು ಇದನ್ನು ಗೂಡ್ಸನ್ನು ಇದು ಮಾಡ್ತೀನಿ. ಅಮೌಂಟ್ ಪೇ ಕೂಡ 15 ಡೇಸಲ್ಲಿ ಇರುತ್ತೆ ಅಂತ, ಆಯಿತಾ. ನೆಕ್ಸ್ಟ್ ಇಲ್ಲಿ ಅವರ ಅಡ್ರೆಸ್ ಇದ್ದರೆ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇಲ್ಸ್ ವೋಚರಲ್ಲಿ ಏನೇನು ಎಂಟ್ರಿ ಹಾಕ್ತೀವಿ, ಸೇಲ್ಸನ್ನು ಎಂಟ್ರಿ ಹಾಕ್ತೀವಿ. ಇಲ್ಲಿ ಸೇಲ್ಸ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎಸ್ ಕೊಡಿ. ಟ್ಯಾಕ್ಸೇಬಲನ್ನು ತೊಗೊಂಡು ಸೇಲ್ಸ್ ಬಂದು ನಮಗೆ 12%, ಎಲ್ಲವೂ ಕೂಡ 12% ಹಾಕಿದ್ದಾರೆ. ಇಲ್ಲಿ ನಾವು ಗೂಡ್ಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಈಗ ನಮಗೆ ಯಾವುದು ಅಂದರೆ ಇಲ್ಲಿ ಸ್ಯಾಮ್ಸಂಗ್ ಮೊಬೈಲು ಎಷ್ಟನ್ನು ಕೊಟ್ಟಿದ್ದಾರೆ ಅಂದರೆ 10 ಸೆಟ್ಟನ್ನು ಸೇಲ್ ಆಗಿದೆ, 10 ಸೆಟ್ಟು. ಸೊ ರೇಟ್ ಆಫ್ ಇದಂದರೆ 10,500 ಅಪ್ಲೈ ಮಾಡಿದ್ದಾರೆ. ಸೊ ನಾನು ಹಾಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ರೆಡ್ಮಿ ಮೊಬೈಲು, ರೆಡ್ಮಿ ಅಂತ ತೊಗೊತಾ ಇದ್ದೀನಿ. ಇಲ್ಲಿ 15 ನಂಬರ್ಸ್ ಅಂದರೆ 15 ಇದು ಮಾಡ್ತಾಯಿದ್ದೀವಿ. ಸೊ 9,600. ನೆಕ್ಸ್ಟ್ ಬಂದು ಇಲ್ಲಿ ಓಪೋ. ಸೊ ಓಪೋ ಮೊಬೈಲು 8 ಸೆಟ್ಟು, ಅಮೌಂಟ್ ಬಂದು 7,900. ಸೊ ಈ ರೀತಿಯಾಗಿ ಆದಮೇಲೆ ನೋಡಿ ಇಲ್ಲಿ CGST ನೋಡಿ, SGST ಒಂದು ಸತಿ ಎಂಟ್ರಿ ಮಾಡಿದರೆ ಮತ್ತೊಂದು ಸತಿ ಅದೇ ಆಟೋಮೆಟಿಕ್ ತೊಗೊಳುತ್ತೆ. ಸೊ ಈಗ ನಿಮಗಿಲ್ಲಿ ಇ ವೇ ಬಿಲ್ಲನ್ನು ನೀವು ಪುನಃ ಎಂಟ್ರಿ ಮಾಡೋದಿದ್ದರೆ ಎಂಟ್ರಿ ಮಾಡ್ಬೋದು. ನಿಮಗೆ ಆವಾಗ ತೋರಿಸಿದ್ದೀನಿ, ಅದರಿಂದ ಮತ್ತೆ ನೀವು ರಿಪೀಟ್ ನೀವು ಎಂಟ್ರಿ ಮಾಡಿ. ಆಯಿತು. ಸೊ ಕ್ಯಾಶ್ ವಿಡ್ರಾ ಫ್ರಮ್ HDFC ಬ್ಯಾಂಕ್ ಅಂತ ಇದೆ. ಕ್ಯಾಶನ್ನು ವಿಡ್ರಾ ಮಾಡಿದ್ದೀವಿ HDFC ಬ್ಯಾಂಕಿಂದ. ಸೊ ನಮಗೇನು ಬಂದಿದೆ ಇಲ್ಲಿ ಕ್ಯಾಶ್ ಕಮ್ಸಿನ್ ಆಗಿದೆ. ಯಾರಿಂದ ಕಮ್ಸಿನ್ ಆಗಿದೆ? HDFC ಬ್ಯಾಂಕ್ ಮುಖಾಂತರ ಕಮ್ಸಿನ್ ಆಗಿದೆ. ಸೊ ಇಲ್ಲಿ ಎಷ್ಟು ಕಮ್ಸಿನ್ ಆಗಿದೆ? 10,000 ರೂಪೀಸನ್ನು ತೊಗೊಂಡಿದ್ದೀವಿ. ಕ್ಯಾಶ್ ಪೇಯ್ಡ್ ರವಿ ಆ್ಯಂಡ್ ಸನ್ಸ್ ಅಂತ ಇದೆ. ಪೇಮೆಂಟ್ ವೋಚರ್ಗೆ ಹೋಗಿ ಇಲ್ಲಿ ಕ್ಯಾಶ್ ಮೂಲಕ ಪೇಯ್ಡ್ ಮಾಡಿ. ಯಾರಿಗೆ? ರವಿ ಆ್ಯಂಡ್ ಸನ್ಸ್ಗೆ. ಸೊ ಅವರ ಅಮೌಂಟ್ ಅಲ್ಲೇ ತೋರಿಸ್ತಾ ಇದೆ 2,28,368. ಇದನ್ನು ನೀವು ಇಲ್ಲಿ ಅಗೇನೆಸ್ಟ್ ರೆಫರೆನ್ಸ್ ನಂಬರ್ ತೊಗೊಂಡು ಅವರ ಒಂದು ಬಿಲ್ ನಂಬರನ್ನು ತೊಗೊಂಡು ಇದನ್ನು ಪೇ ಮಾಡಿರಿ. ನೆಕ್ಸ್ಟ್
ಕ್ಯಾಶ್ ರಿಸೀವ್ ಫ್ರಾಮ್ ಅಂತ ಇದೆ. ಸೊ ರಿಸೀವ್ ಮಾಡ್ಕೋಬೇಕು. ಯಾರಿಂದ ಕ್ಯಾಶನ್ನು ರಿಸೀವ್ ಮಾಡ್ಕೋಬೇಕು? ಸೆಕೆಂಡ್ ಒಂದು ಎಂಟ್ರಿ ಮಾಡಿದ್ರಲ್ಲ, ಗಣೇಶ್ ಆ್ಯಂಡ್ ಸನ್ಸ್ ಕಡೆಯಿಂದ. ಸೊ ಅಲ್ಲಿ ಕೂಡ 3,49,664 TI/GST 2024-25 ನೋಡಿ. ಈ ರೀತಿಯಾಗಿ ನೀವು ರೆಫರೆನ್ಸಲ್ಲಿ ಕೊಟ್ಟು ಸೇವ್ ಮಾಡ್ಕೊಳ್ಳಿ. ಸೊ ಇದು ಎಲ್ಲವೂ ಎಂಟ್ರಿ ಆಯಿತು. ಈಗ ನಾವು ಇಂಟರ್ನೆಟ್ ಪೇ ಥ್ರೂ ಬ್ಯಾಂಕ್ ಅಂತ ಇದೆ, ಪೇಮೆಂಟ್ ವೋಚರ್. ಇಲ್ಲಿ HDFC ಬ್ಯಾಂಕ್ ಮೂಲಕ ಇಂಟರ್ನೆಟ್ ಬಿಲ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಕಟ್ಟಿದ್ದೀವಿ ಅಂದರೆ 550 ರುಪೀಸ್. ಸೊ ಎಲ್ಲವನ್ನು ಎಂಟ್ರಿ ಮುಗಿಸಿದ ಮೇಲೆ ನೀವೇನು ಹಾಕಬೇಕು ಅಂದರೆ ಎಸ್ಕೇಪ್ ಹೊಡೆದು ಒಮ್ಮೆ ನೀವು ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 8,100 ಬಂದಿದೆ, ಲಾಭದಲ್ಲಿದೆ ಬಿಸ್ನೆಸ್ಸು. ಸೊ ಕರೆಂಟ್ ಲಯಬಿಲಿಟಿ ಎಷ್ಟಿದೆ ಅಂದರೆ ನೋಡಿ, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಬಂದು ಟೋಟಲು 12,996 ಇದೆ. ಸೊ ನೆಕ್ಸ್ಟ್ P&L ಅಕೌಂಟ್ ನೋಡ್ಕೊಳ್ಳಿ. ನೆಟ್ ಪ್ರಾಫಿಟ್ 80,100. ಡಿಸ್ಪ್ಲೇಯಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಶೀಟನ್ನು ತೋರಿಸ್ತಾ ಇದ್ದೀನಿ, 8,25,196. ಅದಾದಮೇಲೆ ನೀವು ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸ್ಗೆ ಹೋಗಬೇಕು. GST ಇದರಲ್ಲಿ GST 2 ನೋಡಿ, ಮತ್ತು 3B ರಿಪೋರ್ಟನ್ನು ತೆಗಿಬೇಕು. GST 2 ಮತ್ತು GST 3B ರಿಪೋರ್ಟನ್ನು ನೀವು ತೆಗೆದು ನೀವು ರಿಪೋರ್ಟ್ ಆ್ಯನ್ಯುವಲ್ ಕಂಪೋಸಿಷನನ್ನು ನೋಡ್ಕೊಳ್ಳಿ. ಇಯರ್ಲಿ ಎಷ್ಟಾಗುತ್ತೆ ಕಂಪೋಸಿಷನ್ ಅನ್ನೋದನ್ನು ಮೊದಲು ನೋಡ್ಕೋಬೇಕು ನೀವು. ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ನಾನು ಇದಾದಮೇಲೆ Alt J ಅನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ. Alt J ಅನ್ನು ಪ್ರೆಸ್ ಮಾಡಿಕೊಂಡು ರೀಫಂಡಿಗಿದ್ದರೆ ರೀಫಂಡಿಗೆ ನೀವು ಇದನ್ನು ಹಾಕೋಬೇಕು. ಇಂಟ್ರೆಸ್ಟ್ ಏನಾರು ಇದ್ದರೆ, ಪೆನಾಲ್ಟಿ ಇದ್ದರೆ, ಅಥವಾ ಅದರ್ಸು ಕರೆಕ್ಟ್ ಟೈಮಿಗೆ ಲೇಟ್ ಫೀಸ್ ಏನಾರು ನೀವು ಇದು ಮಾಡಿದ್ರೆ, ಯಾವುದು ಮಾಡಿಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಕೊಡಿ. CGST ಅಂತ ಬರುತ್ತೆ. ಸೊ CGST ಎಷ್ಟಿದೆ ಅಂದರೆ ರೀಫಂಡಿಗೆ 6,498 ತೊಗೊಳ್ಳಿ. ಹಾಗೆ ಡೆಬಿಟಲ್ಲಿ SGST 6,498. ಕ್ರೆಡಿಟಲ್ಲಿ GST ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಟೋಟಲಾಗಿ ಬರುತ್ತೆ. ಸೊ ಇದನ್ನು ರಿಫಂಡ್ ಅಂತ ತಗೊಂಡು ನೆಕ್ಸ್ಟ್ ಒಂದು ನೋಡಿ, ಇ-ವೇ ಬಿಲ್ ಇದ್ದರೆ ಇ-ವೇ ಬಿಲ್ಲು ಎಲ್ಲವನ್ನು ಇಲ್ಲಿ ನೀವು ನೋಡ್ಬೋದು. GST ರೇಟ್ ಸೆಟಪ್ ಇದ್ದರೆ GST ರೇಟ್ ಸೆಟಪ್ಪು ನೋಡ್ಕೊಳ್ಳಿ. Alt F1 ನೋಡಿದ್ರೆ ಡೀಟೇಲ್ ರಿಪೋರ್ಟ್ ಬರುತ್ತೆ. ನೋಡ್ಕೊಳ್ಳಿ, ಇಲ್ಲಿ ರಿಫಂಡ್ ಮಾಡಿದ್ದು ಬಂದಿದೆ ನೋಡಿ, ಜರ್ನಲ್ ಎಂಟ್ರಿ ಪಾಸ್ ಆಗಿದ್ದು. ಸೊ ಇದೇ ರೀತಿಯಾಗಿ ನೀವು ಕೂಡ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.